ನೋಡಿದ್ರಲ್ಲ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? BJPಗೆ ಹೇಳೋಣ ಅಂದರೆ BJP ಅವರು ಕಾಂಗ್ರೆಸ್ ಬೆನ್ನು ಕೆರಿತಾರೆ, ಕಾಂಗ್ರೆಸ್ಗೆ ಹೇಳೋಣ ಅಂದರೆ BJP ಅವ್ರು ಬೆನ್ನು ಕೆರಿತಾರೆ. 50 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತಲ್ಲ ಅಂತಂದರೆ ವಿಜಯೇಂದ್ರ ಆರ್ ಅಶೋಕ್ ಅವರು 50 ರೂಪಾಯಿ ತಾನೇ, ಏನೂ ಪ್ರಾಬ್ಲಮ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಅದೇ 3 ತಿಂಗಳ ಹಿಂದೆ 300 ರೂಪಾಯಿ ಜಾಸ್ತಿ ಇದ್ದದನ್ನು ಕಡಿಮೆ ಮಾಡಿದ್ದಾರೆ 50 ರೂಪಾಯಿ ಅಂತಾರೆ. ಕಾಂಗ್ರೆಸ್ ಅವ್ರಿಗೆ ಕೇಳೋಣ ಅಂದರೆ ಫಸ್ಟ್ ಮೋದಿಗೆ ಹೇಳ್ರಿ, ಆಮೇಲೆ ನಮ್ಗೆ ಹೇಳಿರಂತೆ ಅಂತಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಒಬ್ಬೊಬ್ಬರು ತಮ್ಗೆ ಹೆಂಗೆ ಬೇಕೋ ಹಂಗೆ ಹೇಳ್ತಾರೆ. ಆದರೆ ಕರ್ನಾಟಕದ ಜನ ಮಾತ್ರ ಯಾರೂ ಮಾತಾಡಲ್ಲಪ್ಪ. ಎಷ್ಟಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನಾವು ಹಾಳಾಗಿ ಹೋದರೂ ಪರವಾಗಿಲ್ಲ, ನಾವು ಮಾತ್ರ ಮಾತಾಡಲ್ಲ ಅಂತ ಬಾಯಿಗೆ ಪಟ್ಟಿ ಕಟ್ಕೊಂಡು ಕೂತ್ಕೊಂಡಿದ್ದೀವಿ ಅಷ್ಟೇ. ಅದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆ ಗ್ರಾಮು ಈ ಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದರೆ ಚೆನ್ನಾಗಿ ಬಾಯಿಗೆ ಬಂದಾಗ ಬರೆದ್ಬಿಟ್ಟು ತಣ್ಣಗೆ ಮಲ್ಕೊಂಡ್ಬಿಡ್ತೀವಿ. ಅಷ್ಟು ಬಿಟ್ಟರೆ ನಾವೇನೂ ಮಾಡೋಕ್ಕಾಗಲ್ಲ ಈ ಕರ್ನಾಟಕದ ಜನ. ಹಾಗಾದರೆ ಈ ಬೆಲೆ ಏರಿಕೆ ಬಗ್ಗೆ, ದುಬಾರಿ ದುನಿಯಾದ ಬಗ್ಗೆ ಯಾವ್ಯಾವ ಲೀಡರ್ಸು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮಸ್ಕಾರ ಎಲ್ಲ BJP ಸ್ನೇಹಿತಗಳಿಗೆ. ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ ಕೇಂದ್ರ BJP ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ. ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರೋದು ತಮಗಾಗಲೇ ತಿಳಿದಿದೆ. ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಜನ ಆಕ್ರೋಶ ಯಾತ್ರೆ BJP ಅವರು ನಮ್ಮ ರಾಜ್ಯದಲ್ಲಿ ಯಾವತ್ತು ಪ್ರಾರಂಭ ಮಾಡಿದ್ರು ಅದೇ ದಿವಸ ಕೇಂದ್ರ BJP NDA ಸರ್ಕಾರ ಒಂದಲ್ಲ ಎರಡಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾವುದಕ್ಕೆ ಅಂದರೆ ನಮ್ಮ ಗ್ಯಾಸ್, ಪೆಟ್ರೋಲು ಡೀಸೆಲು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಜನರು ನಿಜವಾಗ್ಲೂ ಹೇಗೆ ಬಾಳಬೇಕು ಅಂತ ಅವ್ರಿಗೆ ಕಾಳಜಿ ಇಲ್ವಾ? ಅವ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅನಿಸುತ್ತೆ. ಅದಕ್ಕೆ ಈಗ ಇದೆಲ್ಲ ಮಾಡ್ತಿದ್ದಾರೆ. ಈಗ BJP ಅವರಿಗೆ, ನಮ್ಮ ಸಹೋದರಿಗೆ ನಾನು ಏನಂತ ಕೇಳಕ್ಕೆ ಬಯಸ್ತೀನಿ ಅಂದರೆ, ನೀವು ಬಹುಶಃ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ. ಪ್ರತಿಭಟನೆ ಮಾಡ್ಬೇಕಂಗಾದ್ರೆ ಜನಾಕ್ರೋಶ ಯಾತ್ರೆಯನ್ನು ಇವಾಗೆಲ್ಲರೂ ಮೆತ್ತಗಾಗಿ ಮನೇಲಿ ಮನ್ಗಿರ್ತಾರೆ. ಇವ್ರು ಮಾಡುವಂಥ ಕೆಲಸಗಳೆಲ್ಲ ದೇಶ ವಿರೋಧಿ ಕೆಲಸಗಳೇನೆ, ರಾಜ್ಯಕ್ಕೆ ವಿರೋಧವಂಥ ಕೆಲಸಗಳನ್ನ ಇವ್ರು ಮಾಡೋದು. ಇವರು ಬೇರೆಯವ್ರನ್ನ ದೂಷಿಸ್ತಾರೆ ಹೊರತು ಇವರು ಸರಿಯಾದ ಕೆಲಸವನ್ನು ಯಾವುದೋ ಮಾಡಲ್ಲ. ಈ ಕೇಂದ್ರ ಸರ್ಕಾರ ಮಾಡುವಂಥದ್ದು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಏನು ಸೌದೆ ಒಲೆಯನ್ನು ಮತ್ತೆ ಹುಡ್ಕೊಂಡು ಹೋಗ್ತಾ ಇದ್ರು ರಾಜ್ಯದಲ್ಲಿ ಬಡವರು, ಈ ಉಜ್ವಲ ಏನು ಸ್ಕೀಮ್ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾರು? ಎಲ್ಲ ಕಡು ಬಡವರು ಅಂತವ್ರು. ಅವರು ಇವಾಗ ಮತ್ತೆ ಒಲೆಯನ್ನು ಹುಡ್ಕೊಂಡು ಹೋಗೋವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡಿದೆ ಒಂದೇ ಸಲ ಅಂತ ಅಂದರೆ ಅದು ಅವ್ರಿಗೆ ತಟ್ಟೋದು, ಬಡವ್ರಿಗೆ ತಟ್ಟೋದು, ರೈತರಿಗೆ ತಟ್ಟುವಂಥದ್ದು, ಕೂಲಿ ಕಾರ್ಮಿಕರಿಗೆ ತಟ್ಟುತ್ತೆ ಈ ಕೆಲಸ. ಮತ್ತು 2 ರೂಪಾಯಿ ಸೆಸ್ ಜಾಸ್ತಿ ಮಾಡಿದ್ದೀವಿ, ಗ್ರಾಹಕರ ಮೇಲೆ ಹೊಡೆತ ಬೀಳಲ್ಲ. ಮತ್ತು ಅಂದರೆ 2000 ರೂಪಾಯಿ ನಿಮ್ಮ ಮನೆಗೆ ಕೊಟ್ಬಿಟ್ಟು 5000 ರೂಪಾಯಿ ವಸೂಲಿ ಜನಗಳಿಂದ, ಇನ್ನೂ ಹೆಚ್ಚು ವಸೂಲಿ. ಅಂದರೆ ಇವ್ರು ಕೊಟ್ಟಿದ್ದೇನು? ಇವತ್ತು DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಬೆಲೆ ಏರಿಕೆ ಜನ ತಾಳಕ್ಕಾಗ್ತಾ ಇಲ್ಲ, ಅದಕ್ಕೆ ನಾವು 2000 ರೂಪಾಯಿ ಕೊಟ್ಟು ನಾವು ಜನಗಳಿಗೆ ಸಮಾಧಾನವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಲ್ಲಣ್ಣ, ನೀನು ಬೆಲೆ ಏರಿಕೆ ಮಾಡಲಿಲ್ಲ ಅಂದ್ರೆ ನೀನು 2000 ಕೊಡೋ ಪ್ರಮೇಯನೇ ಇರಲಿಲ್ಲಲ್ಲ. 2000ದ ಅವಶ್ಯಕತೆ ಏನಿತ್ತು? ನೀನು ಕೊಡೋ ಅವಶ್ಯಕತೆ ಏನಿತ್ತು? 2000 ರೂಪಾಯಿ ಒಂದು ಕಡೆ 5000 ರೂಪಾಯಿ ಏರಿಕೆ. ನಮ್ಮ ಜನಸಾಮಾನ್ಯರಿಗೆ ಈಗ ಎದುರಿಸ್ತಾ ಇರೋ ಒಂದು ಅತಿ ದೊಡ್ಡ ಸಮಸ್ಯೆ ಅಂದರೆ ಬೆಲೆ ಏರಿಕೆ ಅನ್ನೋದು. ನೀವು ಎಲ್ಲ ರೀತಿ ಭಾಗ್ಯಗಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟು ಒಂದು ರೀತಿ ಜನರನ್ನು ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ. ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇ. ನಾವು ಈ ಜನಾಕ್ರೋಶ ಯಾತ್ರೆಯನ್ನು ಮುಖ್ಯ ಉದ್ದೇಶ ಅದು ಪ್ಲಸ್ ದುರಾಡಳಿತ ಮತ್ತು ಬೆಲೆ ಏರಿಕೆ, ಈ 3 ಅಂಶಗಳನ್ನು. ದುರಾಡಳಿತ ಮತ್ತು ಬೆಲೆ ಏರಿಕೆ ಬಗ್ಗೆ ಮಾತಾಡುವಂತಹ ನೈತಿಕತೆ ಈ ಕಾಂಗ್ರೆಸ್ಗಿದೆಯಾ? ಬೆಲೆ ಏರಿಕೆ ಬಗ್ಗೆ ಮಾತಾಡುವಂತಹ ನೈತಿಕತೆ BJPಗಿದೆಯಾ? ಯಾರಿಗಿದೆ? ಸೊ ಬೆಲೆ ಏರಿಕೆ ವಿಚಾರದಲ್ಲಿ ಯಾರೂ ಜನರ ಪರವಾಗಿ ಮಾತಾಡೋರಿಲ್ಲ. ಎಲ್ಲ ಅವ್ರವ್ರ ಪರವಾಗಿ ಮಾತಾಡ್ಕೊಳ್ಳೋಕ್ಕೆ, ಅವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಕಸರತ್ತಷ್ಟೇ. ಜನ ನೀವೇನಾದರೂ ಅಯ್ಯೋ ಅವ್ರು ನಮ್ಮ ಪರ ಇದ್ದಾರೆ, ಇವ್ರು ನಮ್ಮ ಪರ ಇದ್ದಾರೆ ಅಂತಂದರೆ ಬರೆ ಹಾಕಿಸ್ಕೊಂಡು ಮಲಗಬೇಕಷ್ಟೇ ನೀವು.
ಈ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ರಾಡ್ ಡಿಬೇಟ್ನಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ UP ಫರ್ಜಾನಾ ಅವರು. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಪುಷ್ಪಾ ಕೇಶವ್ ಅವರಿದ್ದಾರೆ. ಪುಷ್ಪಾ ಅವರೇ, ತಮಗೂ ಸ್ವಾಗತ. JDS ಜಿಲ್ಲಾಧ್ಯಕ್ಷೆ ಬೆಂಗಳೂರು ನಗರ ಶೈಲಜಾ ರಾವ್, ತಮಗೂ ಕೂಡ ಸ್ವಾಗತ. ಇನ್ನು ನಮ್ಮೊಂದಿಗೆ ಇದ್ದಾರೆ ಗೃಹಿಣಿಯಾದಂಥ ಅಭಯಶೀಲಾ ಅವರು. ಮೇಡಮ್, ತಮಗೂ ಸ್ವಾಗತ. ಇನ್ನು ಬೀದಿ ಬತ್ತಿ ವ್ಯಾಪಾರಿಗಳ ಸಂಘದ ಜಮೀಲಾ ಬಾನು, ತಮಗೂ ಕೂಡ ಸ್ವಾಗತ. BJP ವಕ್ತಾರರಾದಂತಹ ಸುರಭಿ ಹೊದಿಗೆರೆ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮೇಡಮ್ ಫರ್ಜಾನಾ ಅವರೇ, ಬೆಲೆ ಏರಿಕೆಗೆ ಯಾರು ಕಾರಣ? ನಮಸ್ತೆ ಎಲ್ರಿಗೂ. ಬೆಲೆ ಏರಿಕೆಗೆ ಯಾರು ಕಾರಣ ಅಂತ ನೇರವಾದ ಪ್ರಶ್ನೆನೇ ಎತ್ತಾ ಇದ್ದೀವಿ. ಅದಕ್ಕೆ ಮೊದಲು ನಿಮ್ಗೆ ನಾನು ಕಂಗ್ರಾಟ್ಸ್ ಮಾಡ್ತೀನಿ ಮೇಡಮ್. ನಿಮ್ಮ ಪೀಠಿಕೆ ಏನು ಹೇಳಿದ್ರಲ್ಲಿ ನಿಜವಾಗ್ಲೂ ಜನ ತತ್ತರಿಸ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳ ಒಳಿತು ಕೆಡುಕು ವಾದ ಏನೇ ಇರಲಿ, ಜನರ ಮೇಲೆ ಬರೆ ಬಿದ್ದಿರುವಂತ ನಿಜ. ಆದ್ರೆ ಇದರ ಹಿಂದೆ ಎಲ್ಲಾ ರಾಜಕೀಯ ವಿಚಾರಗಳನ್ನು ಬದಿಗಿಟ್ಟುಕೊಂಡು ನೋಡೋದಾದ್ರೆ, ಯಾವುದೇ ಒಂದು ಎಕಾನಮಿಯ ಬಹಳ ದೊಡ್ಡ ಒಂದು ಫ್ಯೂಯಲ್ ಅನ್ನುವಂಥದ್ದು, ಎಕಾನಮಿನ ನಿರ್ಧಾರಕ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದನ್ನ ಸಾಗಾಣಿಕಾ ವ್ಯವಸ್ಥೆ. ಆ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಹು ಮುಖ್ಯವಾಗಿ ಪೆಟ್ರೋಲ್, ಡೀಸೆಲ್. ಇವಾಗ ನೀವು ಹೇಳ್ತೀರಾ ಕಾಂಗ್ರೆಸ್ ಒಂದೇ, BJP ಒಂದೇ ಹೇಳ್ತೀರಾ, ಆಯ್ತು ಪರವಾಗಿಲ್ಲ. ಆದ್ರೆ ನಾವು ಒಂದು ಎಕ್ಸಾಂಪಲ್ ಹೇಳಿ, 2011ರಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ನಂದಿನಿ ಹಾಲಿನ ಬೆಲೆ ಯಾರು ಜಾಸ್ತಿ ಮಾಡಿದ್ರು? ಮೊಸರಿನ ಬೆಲೆ ಯಾರು ಜಾಸ್ತಿ ಮಾಡಿದ್ರು? ಎಲ್ಲವೂ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಯಾರು ಹಾಕಿದ್ರು? ಎಲ್ಲದರ ಸಮಸ್ಯೆಯ ಮೂಲ ಬೇರು ಎಲ್ಲಿದೆ? ಎಣ್ಣೆ ರೇಟು, ಸಾರಾಯಿ ರೇಟು ಯಾರು ಜಾಸ್ತಿ ಮಾಡಿದ್ರು? ನಾನು ಅದನ್ನೇ ಹೇಳೋದು, ಎಲ್ಲಾ ಸಮಸ್ಯೆಗಳ ಮೂಲ ವಿಚಾರ ಅಲ್ಲೇ ಇದೆ. ಯಾರು ಜಾಸ್ತಿ ಮಾಡಿದ್ರು ಅದೇ ಹೇಳಿ ಮೇಡಮ್. ಯಾರು ಜಾಸ್ತಿ ಮಾಡಿದ್ರು? BJP ಅವರೇ ಮಾಡಿದ್ರು. ಏನು ನಂದಿನಿ ಹಾಲು ಬೆಲೆ BJP ಜಾಸ್ತಿ? ಹಾಲು ಬೆಲೆ ರೈತರಿಗೆ ಅಷ್ಟು ಕಷ್ಟ ಆಗ್ತಾ ಇದೆ, ಸಾಗಾಣಿಕೆ ಕಷ್ಟ ಆಗ್ತಾ ಇದೆ. ಎಲ್ಲಾ ಬೆಲೆ ಜಾಸ್ತಿ ಯಾರು ಮಾಡಿದ್ರು? ಅನಿವಾರ್ಯವಾಗಿ ರೈತರಿಗೋಸ್ಕರ. ಯಾರು ಮಾಡಿದ್ರು? ಯಾರು ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ ಇವಾಗ ಮಾಡಿದೆ. ಮೊಸರು ಬೆಲೆ ಜಾಸ್ತಿ ಯಾರು ಮಾಡಿದ್ರು? ರೈತರಿಗೋಸ್ಕರ ಯಾರು ಮಾಡಿದ್ರು? ಮಾಡಿದೆ. ಸಾರಾಯಿ ಬೆಲೆ ಯಾರು ಜಾಸ್ತಿ ಮಾಡಿದ್ರು? ರೀಸನ್ ಏನು ಮೇಡಮ್? ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಇವಾಗ ರಾಜ್ಯ ಸರ್ಕಾರ ತನ್ನ ಹಣವನ್ನ, ತನ್ನ ದುಡಿಮೆಯನ್ನ ತನ್ನೊಳಗೆ ಇಟ್ಕೊಂಡು ಖರ್ಚು ಮಾಡುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವ? ಯಾಕಿಲ್ಲ? ನಾವೊಂದು ಒಕ್ಕೂಟ ಸರ್ಕಾರ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕರೆಕ್ಟ್ ಮೇಡಮ್. ಯಾಕೆ ತೆರಿಗೆಯಲ್ಲಿ ನಮ್ಗೆ ಹಣಕಾಸಿನ ಪ್ರೆಷರ್ ಯಾಕೆ ಬಿಲ್ಡ್ ಆಗಿದೆ ನಿಮ್ಗೆ? ಯಾವ ಕಾರಣಕ್ಕೆ ಬಿಲ್ಡ್ ಆಗಿದೆ? ಗ್ಯಾರಂಟಿ ಯೋಜನೆಗಳಿಂದ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ನೀವು ಹಣ ಒದಗಿಸಬೇಕಾದ್ದರಿಂದ ಜನರ ಮೇಲೆ ಟ್ಯಾಕ್ಸ್ ಬರೆ ಹಾಕ್ತಾ ಇದ್ದೀರಾ. ಸರಿಯಾದ ವಿಚಾರಕ್ಕೆ ಬಂದ್ರೆ ನನಗೂ ಅದೇ ಬೇಕಿತ್ತು. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗುವಂತದ್ದು ವರ್ಷಕ್ಕೆ 52,000 ಕೋಟಿ ರೂಪಾಯಿ. ಆದ್ರೆ ಇದನ್ನ ಪ್ರತಿಯೊಬ್ರು ಅದರ ಮೇಲೆ ಬೆಟ್ಟು ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಸಿರಿವಂತರ ಮೇಲೆ 14 ಲಕ್ಷ ಕೋಟಿ ರೂಪಾಯಿ ಸಾಲ ವೇವ್ ಆಫ್ ಮಾಡಿದೆ ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಯಾರಿಗೂ ಹೇಳಿ ಮೇಡಮ್. ನೀವ್ ಯಾಕೆ ಅವ್ರದ್ದು ಹೇಳ್ತೀರಾ? ನಾನು ನಿಮಗ್ ಕೇಳ್ತಾ ಇದ್ದೀನಿ, ನಿಮ್ದು ಹೇಳಿ. ಯಾಕೆ ನೀವು ಸೆಸ್ ಆಗ್ತಾ ಇದ್ದೀರಾ? ನೀವು ಯಾಕೆ ದಿನನಿತ್ಯ ಬಳಕೆಯ ಆಹಾರ ಪದಾರ್ಥಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಾ? ನಿಮಗೆ ಇರುವಂತ ಅನಾನುಕೂಲ ಏನು? ಯಾಕೆ ಸ್ಟ್ರೆಸ್ ಆಗ್ತಾ ಇದೆ, ಪ್ರೆಷರ್ ಆಗ್ತಾ ಇದೆ? ಅದನ್ನ ಯಾಕೆ ಜನರಿಗೆ ನೀವು ಪಾಸ್ ಮಾಡ್ತಾ ಇದ್ದೀರಾ? 52,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಗೆ, ಬಡವರ ಮನೆಗಳಿಗೆ ಹೋಗುವಂತದ್ದು ವಿಚಾರ. ಇರುವುದರಲ್ಲಿ ಅತ್ಯುತ್ತಮವಾದಂತಹ ಖರ್ಚು ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳಿಗೆ. ನಾವು ಎಲ್ಲೂ ಇಲ್ಲಿ ಸಾಲ ಮಾಡ್ತಾ ಇಲ್ಲ. ನಮ್ಮ ತೆರಿಗೆ ಹಣ ಜಾಸ್ತಿ ಆಗಿದೆ ಮೇಡಮ್. ನಿಮ್ದು ನಮ್ಮ ವರ್ಷದ ಬಜೆಟ್ ನ 4ರಷ್ಟು ಸಾಲ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ನ 16 ಅಂದ್ರೆ 4 ಪಟ್ಟು 16 ಲಕ್ಷ ಕೋಟಿ ಸಾಲ ಕೇಂದ್ರ ಸರ್ಕಾರ ಒಂದೇ ವರ್ಷದಲ್ಲಿ ಮಾಡ್ತಾ ಇದೆ. ನೀವು ಸ್ವಲ್ಪ ಯಾಕೆ ಕಾಂಗ್ರೆಸ್ ಅವರು ನಿಮ್ಮದು ಕೇಳಿದ್ರೆ BJP ಅವ್ರದ್ದು? ಈಗ ನಾನು BJP ಅವ್ರನ್ನ ಕೇಳ್ತೀನಿ, BJP ಅವ್ರು ನೋಡಿ BJP ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಒಕ್ಕೂಟ ಸರ್ಕಾರದ ಅಂಗ. ನಮ್ಮ ತೆರಿಗೆ ಸಂಗ್ರಹ ಅವ್ರಿಗೆ ಹೋಗುತ್ತೆ, ನಮ್ಮ ಸೆಸ್ ಸಂಗ್ರಹ ಅವ್ರಿಗೆ ಹೋಗುತ್ತೆ. ನಮ್ಗೆ ಅನುದಾನ ಕೊಡ್ಬೇಕಾಗಿರೋರು ಅವರು. 20 ಇಲಾಖೆಗಳಲ್ಲಿ ನಮ್ದು ಯೋಜನೆ ನಡೀತಾ ಇದೆ. 20 ಇಲಾಖೆಗಳಿಗೆ ಕೇಂದ್ರ ಸರ್ಕಾರದ ಸಾಂಖ್ಯಿಕ ಇಲಾಖೆ ನಿಮ್ಗೆ ಹೆಚ್ಚೆಚ್ಚು ಅನುದಾನ ಕೊಡ್ಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರದ ಅನುದಾನ ಹೆಚ್ಚು ಬೇಡ ಮೇಡಮ್. ನಾವು ಕೊಟ್ಟ ತೆರಿಗೆಯಲ್ಲಿ ಅದರ ಪರ್ಸೆಂಟೇಜ್ ನೀವು ಎಲ್ಲಾ ಬೆಲೆ ಹೆಚ್ಚು ಮಾಡ್ತಾ ಇದ್ದೀರಾ? ಇಲ್ಲ, ನಮ್ಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಜನಹಿತ ಕಾಳಜಿಯಿಂದ ಒಂದ್ ನಿಮಿಷ. ಈಗ ಗ್ಯಾರಂಟಿ ಯೋಜನೆಗಳು ಯಾಕೆ ಅಂತ ಅಂದ್ರೆ, ಕೇಂದ್ರ ಸರ್ಕಾರದ ನೀತಿಯಿಂದ ತತ್ತರಿಸಿರುವಂತಹ ಜನಸಾಮಾನ್ಯರ ಕಲ್ಯಾಣಕ್ಕೆ ಮತ್ತು ರಕ್ಷಣೆಗೆ
ಬೆಲೆ ಏರಿಕೆಯಿಂದ ಜನರಲ್ಲಿ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗಿರೋದ್ರಿಂದ ನಾವು ಗ್ಯಾರಂಟಿ ಯೋಜನೆಗಳ ಮೂಲಕ ಅವರನ್ನ ಆರ್ಥಿಕವಾಗಿ ಸಂರಕ್ಷಿಸೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಾವು ಭಾಷಣ ಹೊಡೆದಿದ್ದು. ಹಂಗಂತ ಹೇಳಿ ಇದ್ದಕ್ಕಿದ್ದಂತೆ ಎಲ್ಲಾ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಇದಕ್ಕೆಲ್ಲ ಬಿಜೆಪಿ ಕಾರಣ ಅಂತಂದ್ರೆ ದಿಸ್ ಇಸ್ ದಿ ಡಬಲ್ ಸ್ಟ್ಯಾಂಡರ್ಡ್. ಆಯ್ತು, ಓಕೆ. ಸುರಭಿ ಮೇಡಮ್ ನೋಡಿ, ಕಾಂಗ್ರೆಸ್ಸಿಗೆ ಯಾವುದೇ ಆದಂತಹ ಪ್ರಶ್ನೆ ಕೇಳಿದಾಗ ಅವ್ರು ಹೇಳೋದು ಫಸ್ಟ್ ಬಿಜೆಪಿ. ನಾವು ಬಿಜೆಪಿ ನಮ್ಮ ಮಂತ್ರ ಮಾಡೋದು ನೆಸೆಸಿಟಿ ಇಲ್ಲ, ನಾವು ನಿಮ್ಮ ಮಂತ್ರ ಅಂತೂ 100% ಮಾಡಲ್ಲ. ನಾನು ಇವತ್ತು ಉತ್ತರ ಕೊಡ್ತೀನಿ. ಯಾಕೆಂದ್ರೆ ಬಹಳಷ್ಟು ಕಾಂಗ್ರೆಸ್ಸಿನ ಲೀಡರ್ಸ್ ಇರ್ಬೋದು, ವಕ್ತಾರರು ಇರ್ಬೋದು, ಒಂದು ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್, ಅವ್ರದ್ದು ಪೂರ್ತಿ ಕ್ಯಾಂಪೇನ್ ಇರೋದೇ ಡಿಸ್ಇನ್ಫಾರ್ಮೇಶನ್. ತೆರಿಗೆ ವಿಷಯ ಇರ್ಬೋದು, ಎಲ್ಲರಿಗೂ ಗೊತ್ತು, ಅದು ಫೈನಾನ್ಸ್ ಕಮಿಷನ್ ಇಂದ ಬರೋದು, ಸರ್ಕಾರದಿಂದ ಅಂತ ಅಲ್ಲ. ಯಾವ ಡಿಸ್ಇನ್ಫಾರ್ಮೇಶನ್ ಇವತ್ತು ಹೇಳ್ತಾ ಇದ್ದಾರೋ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡ್ತಾ ಇದ್ದಾರೋ, ಆ ಡಿಸ್ಇನ್ಫಾರ್ಮೇಶನ್ ಏನು ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಬಿಜೆಪಿ ಜಾಸ್ತಿ ಮಾಡಿದೆ ಅಂತ. ತಪ್ಪು. ನೀವು ಒಂದ್ಸರಿ ಹರ್ದೀಪ್ ಸಿಂಗ್ ಪುರಿ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ನೋಡಿ, ಅದು ಯಾವ ರೀಟೇಲ್ ಪ್ರೈಸ್ಗೂ ಇಂಪ್ಯಾಕ್ಟ್ ಆಗೋದಿಲ್ಲ. ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತಾರೆ. ಇದನ್ನ ಒಂದ್ ನಿಮಿಷ ನಾನು ಮಾತಾಡಕ್ ಬಿಡಿ, ದಯವಿಟ್ಟು ನಾನು ಮಾತಾಡಕ್ ಬಿಡಿ. ಇಷ್ಟು ದಿವಸ ನಡೀತಿದ್ದು 100% ಪೆಟ್ರೋಲ್ ಡೀಸೆಲ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ಇಂದ ಬರುವಂತದ್ದು. ಹಾಲು ಆಯಿಲ್ ಎಲ್ಲಿಂದ ಬರುತ್ತೆ? ಆಯ್ತು ಮೇಡಮ್, ಈಗ ಪ್ರಶ್ನೆನೇ ಕೇಳಿಲ್ಲ ಚೈತ್ರ ಮೇಡಮ್, ನಾ ಪ್ರಶ್ನೆನೇ ಕೇಳಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ನಿಗದಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏನ್ ಜಾಸ್ತಿ ಆಗಿದೆ ಅದು ರಿಟೇಲ್ ಮಾರ್ಕೆಟ್ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಅದರ ಪರಿಣಾಮ ಸರಕು ಸಾಗಣೆ ವಾಹನಗಳ ಮೇಲೂ ಬೀಳೋದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಕರೆಕ್ಟ್. ಈ ಇಂಟರ್ನ್ಯಾಷನಲ್ ಏನು ಇವೆಲ್ಲ ವಿಚಾರಗಳಿವೆ, ನಮ್ಮ ಜನರಿಗೆ ಒಂದು ಸ್ವಲ್ಪ ಅರ್ಥ ಆಗೋದು ಕಷ್ಟ. ನಾನು ಸ್ಟ್ರೇಟ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಮಾಡ್ತಾರ ಜನಾಕ್ರೋಶ ಯಾತ್ರೆ ಫ್ರೀಡಂ ಪಾರ್ಕಲ್ಲಿ ಮಲ್ಕೊಂಡ್ರಿ, ದಿನಕ್ಕೆ 2 ಜಿಲ್ಲೆಯಲ್ಲಿ ಹೋಗಿ ನೀವು ಬೆಲೆ ಏರಿಕೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇರುವಾಗಲೇ ನಿಮ್ಮ ಕೇಂದ್ರ ಸರ್ಕಾರ 50 ರೂಪಾಯಿ LPG ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುತ್ತೆ ಅಂದ್ರೆ ಯಾವ ಮುಖ ಇಟ್ಕೊಂಡು ಜನಾಕ್ರೋಶ ಮಾಡ್ತೀರಿ? ಹಂಗಾದ್ರೆ ನೀವು ಒಂದು ವರ್ಷ ಹಿಂದೆ, ಒಂದು ವರ್ಷದಲ್ಲ ಚೈತ್ರ ಮೇಡಮ್, ಇವತ್ತಿಂದ ನಾನು ದಿನ ಮಾಡ್ತೀನಿ, ನಾವು ದಿನ ಮಾಡ್ತೀವಿ. ಚೈತ್ರ ಮೇಡಮ್, ಇವತ್ತಿಂದ ಮಾತಾಡಿ. ಏನ್ ಬೆನಿಫಿಟ್ ಮೇಡಮ್? ಬೆನಿಫಿಟ್ ಹೇಳಿ ಚೈತ್ರ ಮೇಡಮ್, ಬೆನಿಫಿಟ್ ಹೇಳಿ. ನೀವು ಬೆನಿಫಿಟ್ ಹೇಳಿ. ಅಂತಾರಾಷ್ಟ್ರೀಯ ಮೇಡಮ್, ನೀವು ಇಸ್ರೇಲ್ ಆಯ್ತಾಯ್ತು, ಅದೆಲ್ಲ ಬೇಡ. 50 ರೂಪಾಯಿ ಏನ್ ಜಾಸ್ತಿ ಮಾಡಿದ್ದಾರೆ ಚೈತ್ರ ಅವ್ರೆ? ನೀವು ಒಂದ್ ಹೇಳಿದ್ರೆ ಇನ್ನೊಂದು ಹೇಳ್ಬೇಡಿ. ನನ್ನ ಪ್ರಶ್ನೆ ವೆರಿ ಸ್ಟ್ರೇಟ್. ದಯವಿಟ್ಟು ಅಂತಾರಾಷ್ಟ್ರೀಯ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಮೇಡಮ್, ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಲ್ಲ, 50 ರೂಪಾಯಿ ಜಾಸ್ತಿ ಆಯ್ತಲ್ಲ, ಇದು ಸರಿನಾ ತಪ್ಪ? ಅದನ್ನ ಹೇಳಿ. ಇವತ್ತು 50 ರೂಪಾಯಿ ಜಾಸ್ತಿ ಮಾಡಿರುವಂತಹ ಸರ್ಕಾರ ಯಾಕೆ ಅಂದ್ರೆ ಅಲ್ಲಿರುವಂತಹ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಮತ್ತೆ ಡಿಫ್ರೆಂಟ್ ಕಂಪನೀಸ್ ಅವ್ರದ್ದು ಒಂದು ಸಾಲದ ವಿಷಯದ ಬಗ್ಗೆ ಅದೇ ಸರ್ಕಾರ ಯಾವಾಗ ಇನ್ನೂ ಜಾಸ್ತಿ ಮಾಡಬಹುದಿತ್ತು, ಅದು ಹಿಂದಿನ ವರ್ಷ ಕಡಿಮೆ ಮಾಡಿದ್ರು ಮೋದಿ ಅವ್ರ ಸರ್ಕಾರ, ಕಡಿಮೆ ಮಾಡಿದ್ರು ಆವಾಗ. ಇವತ್ತು ನಾವು ಈ ವಿಷಯ ತೆಗೆದಿರೋದು ನೀವು ಜನಾಕ್ರೋಶ ಯಾತ್ರೆ ಬಗ್ಗೆ. ದಯವಿಟ್ಟು ಇದನ್ನ ಹೇಳಿ. 48 ಎಸೆನ್ಷಿಯಲ್ ಕಮಾಡಿಟೀಸ್ ಪ್ರೈಸ್ ರೈಸ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಅಂತಾರಾಷ್ಟ್ರೀಯ ಗೊಂದಲ? ಸರಿ ಇಲ್ಲ ಮೇಡಮ್, ಕಾಂಗ್ರೆಸ್ ಸರ್ಕಾರ. ಚೈತ್ರ ಮೇಡಮ್, ಸರಿ ಇಲ್ಲ. ಬಿಜೆಪಿ ಇವತ್ತು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇದೇ ಮೀಡಿಯಾ, ಇದೇ ಜನ ನಿಮಗೆ ಯಾಕೆ ನಮ್ಮ ಆಕ್ರೋಶ ರಸ್ತೆಗೆ ತಗೊಂಡು ಹೋಗ್ತಿಲ್ಲ ಅಂತ ಕೇಳ್ತಾರೆ. ಅದೇ ಜನರು 700% ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಹೈಕ್ ಆಗಿರ್ಬೋದು, ಸ್ಟಾಂಪ್ ಡ್ಯೂಟಿ ಇರ್ಬೋದು. ನಾನು ನಿಮ್ಗೆ ಕೊಟ್ಟಿದ್ದೀನಿ. ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು ಯಾವ ಇತಿ ಮಿತಿ ಮೀರದೆ, ಯಾವ ಜನರು ಮಾತು ಕೇಳದೆ ಇರೋ ವಸ್ತುಗಳೆಲ್ಲ 48. ನೀವು ಸರ್ಕಾರ ಸರಿ ಇಲ್ಲ ಮೇಡಮ್, ಗಬ್ಬೆದ್ದೋಗಿದೆ. 48 ಕಾಂಗ್ರೆಸ್ ಇವತ್ತೇನಾದ್ರೂ ರಾಷ್ಟ್ರ ಸರ್ಕಾರದಲ್ಲಿ ಇದ್ದಿದ್ರೆ 1000 ರೂಪೀಸ್ ಆಗಿರ್ತಿತ್ತು. 1000 ರೂಪೀಸ್ ಆಗಿರ್ತಿತ್ತು. ನಾನು ಅದ್ರ ಬಗ್ಗೆ ಶುರುನೇ ಮಾಡಲಿಲ್ಲ. ಸುರಭಿ ಅವರು ಸುಮ್ಮನೆ ಆಗ್ತೀರಾ? ಒಂದ್ ನಿಮಿಷ ಇರ್ರಿ. ಆಯ್ತು, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಗಬ್ಬೆ ಎದ್ದು ಹೋಗಿದೆ.
48 ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ನೀವು ಒಳ್ಳೆಯವರಲ್ಲ, ನೀವು ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಲ್ಲ. ಇಂಥ ಸಂದರ್ಭದಲ್ಲಿ LPG ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದು ನಿಮ್ಗೊಂಥರ ಕಪಾಳ ಮೋಕ್ಷ ಅಲ್ವಾ? ಜನರ ಮುಂದೆ ಯಾವ ನೈತಿಕತೆ ಇಟ್ಕೊಂಡು, ಯಾವ ಮುಖ ಇಟ್ಕೊಂಡು ನೀವು ಜನಾಕ್ರೋಶ ಯಾತ್ರೆ ಮಾಡ್ತೀರಿ? ರೋಡಲ್ಲಿ ಕೇಳಲ್ವಾ, ಅಲ್ಲಪ್ಪ ನೀವೇನೋ ಇಲ್ಲಿ ಬೆಲೆ ಏರಿಕೆ ಅಂತ ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ, ನೋಡಿದ್ರೆ LPG ಬೆಲೆನೇ ಜಾಸ್ತಿ ಮಾಡಿದ್ದಾರೆ, ನೀವೇನ್ ಮಾತಾಡ್ತೀರಾ ಅಂತ ಜನ ಕೇಳಲ್ವಾ? ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರ ಈ 4 ವರ್ಷಗಳಲ್ಲಿ ಯಾವ ಅಂತಾರಾಷ್ಟ್ರೀಯ ಗೊಂದಲಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಿತ್ತೋ ಅದನ್ನ ತಡೆ ಹಿಟ್ಟು ಜನರಿಗೆ ಅವ್ರು ಹೇಳ್ತಾರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ನಾವು ಕಡಿಮೆ ಮಾಡಿದೀವಿ ಅಂತ. ಒಂದ್ ಸೆಕೆಂಡ್, ಯಾವ ಉಜ್ವಲ ಯೋಜನೆಯಿಂದ ಮುಂಚೆ ಎಲ್ಲ ಗ್ಯಾಸ್ ಸಿಲಿಂಡರ್ ತಗೊಳ್ಬೇಕು ಅಂದ್ರೆ ಒಬ್ರು ಎಲಿಟ್ ಮಾತ್ರ ಆಗ್ತಾ ಇತ್ತಿದ್ದು. ಇವತ್ತು ಗ್ಯಾಸ್ ಸಿಲಿಂಡರ್ ಅಂದ್ರೆ ನೀವು ಫೋನ್ ಅಲ್ಲಿ ಬುಕ್ ಮಾಡಬಹುದು. ಯಾವ ಉಜ್ವಲ ಯೋಜನೆಯಿಂದ ಅಷ್ಟು ಕಡಿಮೆ ಬೆಲೆಯಲ್ಲಿ ಅಷ್ಟು ಸೌಕರ್ಯವಾಗಿ ಕೊಡ್ತಾ ಇದಾರೋ ಅಂತಹ ಒಂದ್ ಸರ್ಕಾರ ಯಾವತ್ತು ಜನರ ಪರವಾಗಿ ನಿಂತಿದೆ. ಹೌದು, ಇವತ್ತು ಒಂದ್ ಸ್ವಲ್ಪ ಬೆಲೆ ಏರಿಕೆ ಆಗಿದೆ, ಅದೇ ಸರ್ಕಾರ ಮೇಡಮ್ ಇರೋದು 800 ರೂಪಾಯಿ. ಇದು ಯಾವುದೂ ಎಕ್ಸ್ಪ್ಲನೇಷನ್ ಅಲ್ಲ. ಇದೇ ಸರ್ಕಾರ 100 ರೂಪಾಯಿ ಕಡಿಮೆ ಇಲ್ಲ ಮೇಡಮ್. ನಮ್ಮ ಎಡಿಟರ್ ಸತೀಶ್ ಅವರು ಈಸ್ ಅ ಎಡಿಟರ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ. ಅವ್ರೇನೋ ಗ್ಯಾಸ್ ಬುಕ್ ಮಾಡಿದ್ರಂತೆ 3 ದಿನದ ಹಿಂದೆ. ಗ್ಯಾಸ್ ಬುಕ್ ಮಾಡಿದಾಗ ಅವ್ರಿಗೆ ಎಷ್ಟು 850 ರೂಪಾಯಿ ಏನೋ ತೋರಿಸ್ತಂತೆ ರೆಗ್ಯುಲರ್ ಆಗಿ. ಇನ್ನು ಗ್ಯಾಸ್ ಬಂದಿಲ್ಲ, ಇನ್ನು ರಿಸೀವ್ ಆಗಿಲ್ಲ, ಆಯ್ತಾ? ಸೊ 3 ದಿನದಿಂದ ಬುಕ್ ಮಾಡಿದಾಗ 850 ರೂಪಾಯಿ ಬುಕ್ ಮಾಡಿ ಆಗೋಗಿದೆ, ಆದ್ರೆ ಇನ್ನು ಡೆಲಿವರಿ ಆಗಿಲ್ಲ. ಈಗ ಇದ್ದಕ್ಕಿದಂತೆ 50 ರೂಪಾಯಿ ಜಾಸ್ತಿ ಮಾಡಿ ಇನ್ನೊಂದು ಮೆಸೇಜ್ ಕಳಿಸಿದಾರಂತೆ. ಅರ್ಥ ಮೇಡಮ್, ಈಗ ಕಾಂಗ್ರೆಸ್ ಇಲ್ಲ ಕೇಂದ್ರ ಸರ್ಕಾರದ ನೀತಿಯಿಂದ ನಾವು ಜಾಸ್ತಿ ಮಾಡ್ತಾ ಇದೀವಿ ಅಂತ. ಬಿಜೆಪಿ ಏನ್ 50 ರೂಪಾಯಿ ಏನ್ ದೊಡ್ಡದಲ್ಲ, ಇನ್ನೂ ಜಾಸ್ತಿ ಆಗ್ಬೇಕಾಗಿತ್ತು. ನಮ್ಮ ಮೋದಿ ಅವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ್ದು ಸರಿ ಇಲ್ಲ ಮೇಡಮ್. ಎಲ್ಲರೂ ಒಬ್ರು ಮೇಲೆ ಒಬ್ರು ಒಂದೊಂದು ಹೇಳಿಕೆಗಳನ್ನ ಕೊಟ್ಕೊಂಡು ಜನಸಾಮಾನ್ಯರು ನಮ್ಮಂತವ್ರ ಮೇಲೆ ಹೇರಿಕೆನ ಹಾಕ್ತಾ ಇದ್ದಾರೆ. ಹಾಲಿನ ಬೆಲೆ, ನೀರಿನ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ದಿನಕ್ಕೊಂದೊಂದು ಬೆಲೆನ ರೈಸ್ ಮಾಡಿಕೊಂಡು ನಮ್ಮ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದರೆ ನಿಜವಾಗ್ಲೂ ಕಣ್ಣೀರಲ್ಲಿ ಗೃಹಿಣಿಯರು ಕೈ ತೊಳಿತಾ ಇದ್ದಾರೆ. ಎಷ್ಟು ಹೆಣ್ಮಕ್ಳು ಜೀವನ ನಡೆಸೋಕ್ಕೆ ಕಷ್ಟಪಟ್ಟು ದಿನ ಗಾರ್ಮೆಂಟ್ಸು, ಕೂಲಿ ಕೆಲಸ, ಈ ಥರ ಅನೇಕ ಕೆಲಸಗಳಲ್ಲಿ ಅವರು ದಿನನಿತ್ಯ ಅವರು ರೋದನೆ ನೋಡೋಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಗೆ ತಂದಂತಹ ಸರ್ಕಾರಗಳು ಇವಾಗ ಆನ್ಸರ್ ಮಾಡಬೇಕಾಗಿದೆ. ಏನಕ್ಕೆ ಇಂಥ ದಿನನಿತ್ಯದ ಪ್ರಾಡಕ್ಟ್ಗಳನ್ನ ಈ ಥರ ರೈಸ್ ಮಾಡ್ತಾ ಇರೋದು? ಏನಕ್ಕೆ ಕಮ್ಮಿಗೋಸ್ಕರ ನಾವು ಗ್ಯಾರಂಟಿಗಳನ್ನ ಕೊಟ್ಕೊಂಡು ಎಷ್ಟೋ ಜನರಿಗೆ ಯಾಮಾರಿಸೋಂಥ ಕೆಲಸನೂ ಆಗ್ತಾ ಇದೆ. ಹಾಗೂ ಸೆಂಟ್ರಲಿಂದನೂ ಕೂಡ ಯಾವುದೇ ಥರ ಬೆನಿಫಿಟ್ ಸ್ಕೀಮ್ಸ್ಗಳು ಯಾವುದೂ ಸಿಗ್ತಾ ಇಲ್ಲ. ಜನಸಾಮಾನ್ಯರು ಯಾರ ಹತ್ರ ಗೋಳು ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ನೀವೇ ಹೇಳ್ಬೇಕು ಮೇಡಮ್. JDS ಅವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರು ಹೆಂಗ್ ಹೇಳಕ್ಕಾಗುತ್ತೆ? ಕಾಂಗ್ರೆಸ್ ಪರನಾ ಅಥವಾ ಬಿಜೆಪಿ ಪರ, ಮೈತ್ರಿ ಪರನಾ ಅಥವಾ ಆ ತರ ಯಾವ ಪರನೂ ಇಲ್ಲ ಮೇಡಮ್. ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು ಅನ್ನೋದಿರೋದು. ಈಗ ಕಾಂಗ್ರೆಸ್ ಒಳಿತಾ ಬಿಜೆಪಿ ಒಳಿತಾ? ಜನ ಯಾರನ್ನ ನಂಬೇಕು ಹೇಳಿ? ಜನಾಕ್ರೋಶನ ನಂಬೋದಾ? ಇವತ್ತು ಸಿಲಿಂಡರ್ ಮೈ ಮೇಲೆ ಹತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಸೌಮ್ಯ ರೆಡ್ಡಿ, ಮಂಜುನಾಥ್ ಗೌಡ, ಅವ್ರನ್ನ ನಂಬೋದಾ? ಯಾರು ನಂಬೋಣ ನಾವು? ಎಲ್ಲ ಡ್ರಾಮಾಗಳು ಅಂತಲ್ಲ ಮೇಡಮ್, ಎಲ್ಲ ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು ಅಂತಾನೆ ಎಲ್ಲರೂ ಹೋರಾಟ ಮಾಡ್ತಾ ಇರೋದು. ಅವರು ಇವ್ರ ಮೇಲೆ ಹಾಕ್ತಾರೆ, ಇವ್ರು ಅವ್ರ ಮೇಲೆ ಹಾಕೋದಂತದಲ್ಲ. ಬಟ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ಜನಸಾಮಾನ್ಯರು. ಸರಿ ಮೇಡಮ್, ಎಲ್ಲಿಗೆ ಹೋಗೋಣ? ಯಾರ ಹತ್ರ ಹೋಗೋಣ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಈಗ ಸದ್ಯಕ್ಕೆ ನಾವು ಇಲ್ಲೇ ಇರೋದ್ರಿಂದ ನಾವು ಇವ್ರಿಗೆ ಹೇಳ್ಬೇಕು ಮೇಡಮ್, ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು. ಮಾತಾಡ್ತಾ ಇದ್ದಾರೆ ಎಲ್ಲರ ಹತ್ರ ಬಂದು, ಎಲ್ಲ ನೋಡಿ BJP ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, JDS ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವ್ರ ಹತ್ರನೇ ಕೇಳ್ತಾ ಇದ್ದಾರೆ. ಬಟ್ ಏನು ಮಾಡ್ತೀರಾ, ಅಲ್ಲಿ ದರ ಎಲ್ಲ ಜಾಸ್ತಿ ಆದಾಗ ಯಾರ ಹತ್ರ ಯಾರು ಯಾವ ಮಕ ಇಟ್ಕೊಂಡು ಕೇಳೋಕ್ಕಾಗೋದಿಲ್ಲ. ಈಗ ನಮಗೆ ಕೇಳ್ತಾ ಇದ್ದಾರೆ, ಇಲ್ಲ ಈಗ ಕೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ರೆ ಕಾಫಿ 20 ಕೇಳ್ತಾ ಇದ್ವಿ, ಹೈಫೈ ಹೋಟ್ಲಿಗೆ ಹೋದ್ರೆ 40, MTRಗೆ ಹೋದ್ರೆ 80, ನಾಳೆ ಹೋದ್ರೆ 100 ರೂಪಾಯಿನಾಗುತ್ತೆ. 120 ರೂಪಾಯಿ ಒಬ್ರು ಕಾಫಿ ಕೊಡಿಸ್ಬೇಕಂದ್ರೆ 200-300 ರೂಪಾಯಿ ಬೇಕು ಅಂತಾರೆ. ಮತ್ತು ಮಹಿಳೆಯರು ಮೆಟ್ರೋಲಿ ಈಸಿಯಾಗಿ ಹೋಗ್ಬೋದು, ಮನೆಗೆ ಬೇಗ ಸೇರ್ತೀವಿ, ಮಕ್ಕಳನ್ನ ನೋಡ್ಕೊಳ್ತೀವಿ ಅನ್ನೋರೆಲ್ಲ ಇವಾಗ ಈ ದರದಿಂದ ಅವರು ತತ್ತರಿಸಿ ಹೋಗಿದ್ದಾರೆ. ಎಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. 20 ಮಿನಿಟ್ಸಲ್ಲಿ ಮನೆಗೆ ಸೇರುವಂಥವರೆಲ್ಲ 1 ಅವರ್ ಸೇರೋ ಥರ ಗತಿಗೆ ತಂದಿಟ್ಟಿದ್ದಾರೆ. ಎಲ್ಲ ಸರ್ವಿಸ್ ಚಾರ್ಜಸ್ ಜಾಸ್ತಿ ಹಾಕಿದ್ದಾರೆ ಮೇಡಮ್. ನಿಜವಾಗ್ಲೂ ದಿನಕ್ಕೊಂದೊಂದು ಆತ್ಮಹತ್ಯೆ ಶುರು ಆಗುತ್ತೆ ಖಂಡಿತವಾಗಿಯೂ. ಎಸ್ ಜಮೀಲಾ ಮೇಡಮ್, ಒಂದು ಲೀಟರ್ ಎಣ್ಣೆ ಬೆಲೆ ಎಷ್ಟು? 180ರಿಂದ 160. ಮತ್ತೆ ಇದು ಏನು ಯಾವ್ಯಾವ ತರಕಾರಿ ರೇಟ್ ಈಗ ಸ್ವಲ್ಪ ಕಡಿಮೆ ಆಗಿದೆಯಾ? ಇಲ್ಲ,
ತರಕಾರಿ ರೇಟ್ ಏನೋ ಕಡಿಮೆ ಆಗಿದೆ ಅಂತಿದ್ರು, ಟೊಮೊಟೊ ಬೆಲೆ ತರಕಾರಿ ರೇಟ್ ಏನೋ ಕಮ್ಮಿ ಆಗಿದೆ, ಅಲ್ಲಿಂದ ತಗೊಂಡ್ ಬರ್ತಾರಲ್ಲ ಟ್ರಾನ್ಸ್ಫರ್, ಅದ್ರ ಬೆಲೆ ಜಾಸ್ತಿ ಇದೆ ಅಲ್ವಾ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರೆ ಅವ್ನು ತರಕಾರಿ ಕೊಡೋ ಅನ್ನೋದೇ ಹೇಳ್ತಾನಮ್ಮ, ನಾವು ಅಲ್ಲಿಂದ ತಗೊಂಡ್ ಬರ್ಬೇಕಮ್ಮ, ರೈತರೇನ ಕೊಟ್ಬಿಡ್ತಾರೆ, ಅಲ್ಲಿಂದ ತರೋ ಅಷ್ಟರಲ್ಲಿ ಎಷ್ಟ ಬೆಲೆ ಇದೆ ಅಂತೇಳಿ ಅವ್ರು ಅದೇ ಮಾತಾಡ್ತಾರೆ. ರೈತರಿಗೆ ನಷ್ಟ ಆಗ್ತಾ ಇರೋದು ಇದ್ರ ನಷ್ಟ ಯಾರಿಗ ಆಗ್ತಿದೆ? ರೈತರಿಗೆ ಆಗ್ತಾ ಇದೆ. ರೈತರಿಗೋಸ್ಕರ ಇವ್ರು ಹಾಲಿನ ಬೆಲೆ ಮೊಸರಿನ ಬೆಲೆ ಜಾಸ್ತಿ ಮಾಡಿ ನಾವು ರೈತರಿಗೆ ಕೊಡ್ತೀವಿ ಆ ದುಡ್ಡನ್ನ ಅಂತ ಅವ್ರು ಹೇಳ್ತಿರುವಾಗ ನೀವು ಅವ್ರಿಗೆ ಜಾಸ್ತಿ ಆಗುತ್ತೆ ಅಂತಿರಲ್ಲ ಮೇಡಮ್. ಅಲ್ಲ, ನಾವ್ ಹೇಳ್ತಾ ಇರೋದು ಈಗ ಟ್ರಾನ್ಸ್ಫರ್ ನೀವು ಜಾಸ್ತಿ ಮಾಡುವಾಗ್ಲೇ ಅಲ್ಲ ಅವರು ಜಾಸ್ತಿ ಮಾಡ್ಬೇಕಾಗುತ್ತೆ. ಪರಿಣಾಮ ಬೀರಲ್ಲ ಅಂತಾರಲ್ಲ ಸುರಭಿ ಮೇಡಮ್, ಅದೇನು ಅಷ್ಟು ಪರಿಣಾಮ ಯಾಕೆ ಬೀರಲ್ಲ ಮೇಡಮ್? ಒಂದಕ್ಕೊಂದು ಟಚ್ ಇಲ್ದ ಆಗುತ್ತಾ ಹೇಳಿ ಕೆಲಸ? ಇವಾಗ ಇವ್ರು ಹೇಳುದು ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದೀನಿ ಅಂತೇಳಿ, ಈಗ ಇಷ್ಟೋ ಇದಾಗುವಾಗ ಇಲ್ಲಿ ದಿನಸಿ ಬೆಲೆ ಜಾಸ್ತಿ ಆದಾಗ 50 ರೂಪಾಯಿ ಕಮ್ಮಿ ಮಾಡ್ಬೋದಿತ್ತಲ್ಲ, ಅವರು ಜಾಸ್ತಿ ಯಾಕೆ ಮಾಡಿದ್ರು? ಅಲ್ಲ, ನಾವು ನೀವು ಹೇಳ್ದಂಗೆ ಸರ್ಕಾರಗಳು ನಡೀತಾ ನಡೀತಾ ಇಲ್ಲಲ್ಲ, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಇವ್ರು ಇವಾಗ ಇಲ್ಲಿ ವಾದ ಮಾಡ್ತಾ ಇದಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಎಸ್ ಮೇಡಮ್. ಇವಾಗ ಈ ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರ ಎಲ್ಲ ಏನಾಗಿದೆ ಅಂದ್ರೆ ಒಬ್ರ ಮೇಲೆ ಒಬ್ರು ಜಿದ್ದಿಗೆ ನಿಂತಿದ್ದಾರೆ ಬೆಲೆ ಜಾಸ್ತಿ ಮಾಡೋದ್ರಲ್ಲಿ. ಓಟ್ ಹಾಕಿದ ಸಾಮಾನ್ಯ ಜನರ ಮೇಲೆ ಯಾರಿಗೂ ಕಾಳಜಿ ಇಲ್ಲ. ಇವಾಗ ಒಂದು ಮಹಿಳೆ, ಇವಾಗ ಮೆಟ್ರೋದು ರೇಟು ಜಾಸ್ತಿ ಆಯಿತು, ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆಗೆ 5 ನಿಮಿಷ ಲೇಟ್ ಆದರೆ ಅರ್ಧ ದಿನ ಕಟ್ ಮಾಡ್ತಾನಲ್ಲಿ. ಅವ್ರು ಆ ಉದ್ದೇಶದಿಂದ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು. ಇವತ್ತು ಅವ್ರಿಗೆ ಅಲ್ಲಿ ಮೆಟ್ರೋದಲ್ಲಿ ಆ ದುಡ್ಡು, ಟಿಕೆಟ್ ದುಡ್ಡನ್ನ ಕೊಡೋಷ್ಟು ಶಕ್ತಿ ಇಲ್ಲ. ತಗೊಳ್ಳೋ ಸಂಬಳದಲ್ಲಿ ಟಿಕೆಟ್ಗೆ ಇಷ್ಟು ಕೊಟ್ಟು ಇವತ್ತಿಂದ ಇದು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ಬೆಲೆ. ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆ ಎಷ್ಟು ಅಂತ ರಾತ್ರಿ ಎಲ್ಲ ಓಟಿ ಕೆಲಸ ಮಾಡಬೇಕಾಗುತ್ತೆ ಅವಳು ಜೀವನ ನಡೆಸೋದಕ್ಕೆ. ಇಷ್ಟೆಲ್ಲ ಸರ್ಕಾರ ಜಾಸ್ತಿ ಕೊಟ್ಟ ಮೇಲೆ ಅವರು ಸಂಬಳ ಜಾಸ್ತಿ ಮಾಡೋದು ಯಾರಿಗೆ? ಸರ್ಕಾರಿ ಕೆಲಸದವ್ರು ಇರೋರಿಗೆ ಮಾತ್ರ. ಗಾರ್ಮೆಂಟ್ಸ್ಗೆ ಹೋಗೋರು ಕೊಡ್ತಾರ ಸಂಬಳ ಜಾಸ್ತಿ? ವರ್ಗದವರಿಗೆ ಮತ್ತು ಅವ್ರಿಗೆ ನಮ್ಗೆ ಹೌದು. ಈ ಬಿಸಿಲಿನಲ್ಲಿ, ಈ ಬಿಸಿಲು ಬೇಗೆಲಿ ಇದು ಬೆಲೆ ಬೇಗೇನು ಮೇಡಮ್. ನಿಜವಾಗ್ಲೂ ಮಹಿಳೆ ರಕ್ತ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅಂದರು. ನಾನು ಹೇಳ್ತೀನಿ ರಕ್ತ ಬರುತ್ತೆ ಹೆಣ್ಮಕ್ಳುಗಳಲ್ಲಿ. ಪ್ರತಿದಿನ ಒಂದೊಂದು ರೇಟ್ ಅಂದರೆ ಎಲ್ಲಿ ಹೋಗ್ಬೇಕು ನಾವು? ಓಟ್ ಹಾಕಿ ಅವ್ರನ್ನ ಒಂದು ಅಧಿಕಾರದಲ್ಲಿ ಕೂರಿಸಿ ಇವ್ರಿಗೆ ಇಷ್ಟೆಲ್ಲ ಮಾಡಿ ಇವರು ನಮ್ಮಂಥ ಜನಗಳನ್ನೇ ತುಳಿತಾ ಇದ್ದಾರೆ ಅಂದರೆ, ಸಹಾಯ ಪರಿಸ್ಥಿತಿ ತಂದಿದ್ದಾರೆ ಅಂದರೆ ನಾವೇನು ಮಾಡಬೇಕು? ಬೀದಿಗೆ ನಿಂತ್ಕೋಬೇಕು ಎಲ್ಲಾರು. ಮೇಡಮ್, ತೆಂಗಿನಕಾಯಿ 30 ರೂಪಾಯಿ ಇದ್ದದ್ದು 60 ರೂಪಾಯಿ ಆಗಿದೆ. ತೆಂಗಿನಕಾಯಿ 30 ರೂಪಾಯಿ ಇದ್ದದ್ದು 60 ರೂಪಾಯಿ ಆಗಿದೆ. ಕೊಬ್ಬರಿ ಬೆಲೆ 180 ರೂಪಾಯಿ ಇದ್ದದ್ದು 310 ರೂಪಾಯಿ ಆಗಿದೆ. ಅಕ್ಕಿ ಜಾಸ್ತಿ ಆಗೋ ಎಲ್ಲಾ ಸಾಧ್ಯತೆ ಇದೆ. ಎಣ್ಣೆ 140ರಿಂದ 145 ರೂಪಾಯಿ ಆಗಿದೆ. ಹುರುಳಿಕಾಯಿ 30ರಿಂದ 60 ರೂಪಾಯಿ. ಹಾಲು ಲೀಟರ್ 45ರಿಂದ 50 ರೂಪಾಯಿ ಜಾಸ್ತಿ. ರಾಜಮುಡಿ ಅಕ್ಕಿ 50ರಿಂದ 85 ರೂಪಾಯಿ ಏರಿಕೆ. ಬಟಾಣಿ 90ರಿಂದ 130 ರೂಪಾಯಿ ಏರಿಕೆ. ಕಡಲೆಬೇಳೆ 70ರಿಂದ 80 ರೂಪಾಯಿ ಏರಿಕೆ. ಏನು ತಿನ್ನಂಗಿಲ್ಲ. ಕೇಳ್ತಾನೆ ನೀರು ಬೆಲೆ ಜಾಸ್ತಿ. ವಾ 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 ವಾ. 50 ರೂಪಾಯಿ. ಪಾರ್ಕಿಂಗ್ ಕೂಡ ಇವಾಗ